ಪಾದಾರವಿಂದಗಳಿಗೆ ವಂದಿಸುತ್ತಾ ಇಂದು ವಾತ್ಸಲ್ಯ ಮನೆ ಕಾರ್ಯಕ್ರಮದ ಹಸ್ತಾಂತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಮೊದಲಿಗೆ ಸ್ವಾಗತ ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಬೇಕು ಅಂತ ಕೇಳ್ತೀನಿ. ಶಂಕರ ಮಹೇಶ್ವರ ವಿಶ್ವಹೇತು ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ. ವಾತ್ಸಲ್ಯ ಮನೆಯ ಒಂದು ಹಸ್ತಾಂತರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಹುಳಿಯಾರು ಭಾಗದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರತ್ನಮ್ಮರವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಪತ್ರಕರ್ತರಾದ ಕಿರಣ್ ಸರ್ ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಈ ಒಂದು ಜಾಗದ ಹಾಗೂ ಈ ಒಂದು ಇಲ್ಲಿ ನೆರೆದಿರುವಂತ ಎಲ್ಲ ಸಂಘದ ಸದಸ್ಯರಿಗೂ ಹಾಗೂ ಊರಿನ ಗಣ್ಯರಿಗೂ ಹೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ಅಲ್ಲೇ ಒಂದು ಕಟ್ ಮಾಡಿ. ನಮ್ಮ ಯಾರು ಬನ್ನಿ ಸರ್, ಯಾರು ರೈತ ಸಂಘದವರ ಒಂದು ಇದು ಮಾಡಿ ಅಜ್ಜಿ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಹಂಗಿಟ್ಕೊಳ್ಳಿ. ಬನ್ನಿ, ಯಾರು ನಮ್ಮ ರತ್ನಮ್ಮ ಅವರಿದ್ದಾರೆ. ಬನ್ನಿ ರತ್ನಮ್ಮ, ಇದು ಕೊಡಿ. ರತ್ನಮ್ಮ ಟೇಪ್ ಕಟ್ ಮಾಡಬೇಕು ಅದು. ಮತ್ತೆ ರತ್ನಮ್ಮ ಅವರು ನಮ್ಮ ಈ ಮನೆಯ ಇನಾಗ್ರೇಷನ್ ಅನ್ನು ಮಾಡಲಿಕ್ಕಿದ್ದಾರೆ. ಪಟ್ಟಣ ಪಂಚಾಯತ್ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಒಂದು ಎಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಅಧ್ಯಕ್ಷರ ಜೊತೆಗೆ ಹೋಗಿ ಅಧ್ಯಕ್ಷರ ಜೊತೆ ಅದಕ್ಕೆ ಅಲಸೆ ಕುಂಕುಮ ಹಚ್ಚಿರಿ ಕಾಯಿಗೆ. ಲಕ್ಷ್ಮಮ್ಮನವರಿಗೆ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆಯ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದು 1,15,000 ಒಂದು ಬಜೆಟ್ನಲ್ಲಿ ಈ ಒಂದು ವಾತ್ಸಲ್ಯ ಮನೆ ಅವರಿಗೊಂದು ಗಣೇಶನ ದೇವಸ್ಥಾನದ ಒಂದು ಸಣ್ಣ ಕೊಠಡಿಯಲ್ಲಿ ವಾಸ ಇದ್ರು. ಅವರಿಗೆ ಮನೆ ಇರಲಿಲ್ಲ. ಈ ದಿನ ಅವರಿಗೊಂದು ಮನೆಯನ್ನ ಶುರು ಮಾಡಿಕೊಟ್ಟಿದ್ದೇವೆ. ಆ ಕಾರಣದಿಂದ ಈ ದಿನ ಉದ್ಘಾಟನೆಯನ್ನ ಮಾಡಿಕೊಂಡಿದ್ದೇವೆ. ಈ ಉದ್ಘಾಟನೆಯನ್ನು ಗಣ್ಯರು ಮಾಡಿಕೊಟ್ಟಿದ್ದೇವೆ. बोलो मंजुनाथ स्वामी की जय। बोलो मंजुनाथ स्वामी की जय। ಉದ್ಘಾಟನೆ ಮಾಡಬೇಕಾಗಿ ರಾಜ್ಯಾಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕಡೆಯವರು ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ
ಈ ದಿನ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ನಾವೆಲ್ಲ ಗೃಹ ಪ್ರವೇಶಕ್ಕೆ ಯಾರ್ದು ಹೋಗ್ತೇವೆ ಅಂತ ಹೇಳಿದ್ರೆ ನಮ್ಮ ಸಂಬಂಧಿಕರು, ನಮ್ಮ ಬಹಳ ಆತ್ಮೀಯರ ಗೃಹ ಪ್ರವೇಶಕ್ಕೆ ಹೋಗ್ತೇವೆ. ಆದರೆ ಈ ದಿನ ನಮ್ಮ ಬಹಳ ಹಿರಿಯರಾದಂಥ ನಾಗಮ್ಮ ಅವರ ಗೃಹ ಪ್ರವೇಶಕ್ಕೆ ನಾವೆಲ್ಲ ಲಕ್ಷ್ಮಮ್ಮ ಅವರ ಗೃಹ ಪ್ರವೇಶಕ್ಕೆ ಬಂದಿದ್ದೇವೆ. ಬಂದಂಥ ಎಲ್ಲ ನಮ್ಮ ಯೋಜನೆಯ ಹಿತೈಷಿಗಳನ್ನು, ಕ್ಷೇತ್ರದ ಅಭಿಮಾನಿಗಳನ್ನು ಮತ್ತು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ವಂದಿಸಿಕೊಳ್ಳುತ್ತಾ ಇದೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕೆಲಸ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಕಳೆದ 13 ವರ್ಷಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರಿ. ಒಂದು ರೈತರ, ಮಧ್ಯಮ ವರ್ಗದವರ, ಕೂಲಿ ಕಾರ್ಮಿಕರ ಅಭಿವೃದ್ಧಿಗೋಸ್ಕರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸ್ವಸಹಾಯ ಸಂಘಗಳು ಕಾರ್ಯನಿರ್ವಹಿಸಿದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಪೂಜ್ಯರು ಕೊಟ್ಟಿದ್ದಾರೆ. ಕೆರೆಗಳ ಅಭಿವೃದ್ಧಿ ಇರ್ಬೋದು, ಶುದ್ಧ ಗಂಗಾ ಕುಡಿಯುವ ನೀರಿನ ಯೋಜನೆಗಳು ಇರ್ಬೋದು. ಅದೇ ರೀತಿ ಇಡೀ ರಾಜ್ಯದಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ಇಂಥ ಲಕ್ಷ್ಮಮ್ಮನ ಹಾಗೆ ಸುಮಾರು 20,000 ಜನ ಅಸಹಾಯಕರಿಗೆ ಪ್ರತಿ ತಿಂಗಳಲ್ಲಿ 1,1,000 ರೂಪಾಯಿ ಮಾಸಾಶನವನ್ನು ಕೊಡುವಂಥ ಕೆಲಸವನ್ನು ಧರ್ಮಸ್ಥಳ ಯೋಜನೆ ಇವತ್ತು ಈಗ ಅಂತ ಸುಮಾರು 20-30 ವರ್ಷದಿಂದ ಮಾಡ್ತಾ ಬಂದಿದೆ. ಬಹಳ ವಿಶೇಷವಾಗಿ ಅಸಹಾಯಕರು ಅಂತ ಹೇಳಿದ್ರೆ ಅವರಿಗೆ ಯಾರು ಇರುವುದಿಲ್ಲ, ಅವರನ್ನು ನೋಡಿಕೊಳ್ಳಿಕ್ಕೂ ಯಾರು ಇರುವುದಿಲ್ಲ, ಮತ್ತು ಜೀವನ ನಿರ್ವಹಣೆಗೂ ಯಾರು ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರನ್ನು ಗುರುತಿಸಿಕೊಡ್ತಾರ ಅವರಿಗೆ ಪ್ರತಿ ತಿಂಗಳಲ್ಲಿ ಮಾಸಾಶನ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಅವರಿಗೆ ಪ್ರತಿ ವರ್ಷ ಕ್ಷೇತ್ರದಿಂದ ಬಟ್ಟೆ ಇರ್ಬೋದು, ವಾತ್ಸಲ್ಯ ಮಿಕ್ಸ್ ಅಂತ ಹೇಳುವಂಥ ಆರೋಗ್ಯಕ್ಕೆ ಸಂಬಂಧಪಟ್ಟ ಪೌಡ್ರುಗಳಿರ್ಬೋದು, ಅವರಿಗೆ ಪಾತ್ರೆಗಳಿರ್ಬೋದು, ಚಾಪೆ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಕ್ಷೇತ್ರದಿಂದ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಎಲ್ಲಿಯಾದರೂ ಆರೋಗ್ಯ ಸಮಸ್ಯೆ ಆದರೆ ನಮ್ಮ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅವರನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಕೂಡ ಇವತ್ತು ಕ್ಷೇತ್ರದ ವತಿಯಿಂದ ಮಾಡ್ತಾ ಇದ್ದೇವೆ. ಇದು ಬಹಳ ಪ್ರೀತಿಯ ಮಾತೃಶ್ರೀ ಅಮ್ಮನವರ ಬಹಳ ಪ್ರೀತಿಯ ಕಾರ್ಯಕ್ರಮ. ಇವತ್ತು ಅಸಹಾಯಕರಿಗೆ ಯಾರು ಇಲ್ಲ ಅಂತ ಆಗಬಾರ್ದು, ಅವರ ಜೊತೆಯಲ್ಲಿ ಧರ್ಮಸ್ಥಳ ಯೋಜನೆ ಇದೆ ಅಂತ ಹೇಳುವುದನ್ನು ನಾವೆಲ್ಲ ಕಡೆಯಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೇವೆ. ಯಾಕಂತ ಹೇಳಿದ್ರೆ ಸುಮಾರು 800 ಇಂಥ ಮನೆಗಳಿಗೆ ಅಸಹಾಯಕರಿಗೆ ಸುಮಾರು 20,000ದಲ್ಲಿ 800 ಜನರಿಗೆ ನಾವು ಮನೆ ಕಟ್ಟಿಕೊಟ್ಟಿದ್ದೇವೆ. ಹಾಗೆ ಇವತ್ತು ಕೂಡ ನಾವು ಇಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ. ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸುಮಾರು 196 ಜನರಿಗೆ ಇವತ್ತು ಅಸಹಾಯಕರಿಗೆ ಪ್ರತಿ ತಿಂಗಳಲ್ಲಿ 1,000 ಮಾಸಾಶನ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಇದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮ. ಪೂಜ್ಯರು ಯಾರಿಲ್ಲದವರಿಗೆ ದೇವರಿದ್ದಾರೆ ಅಂತ ಹೇಳುವಂಥ ಮಾತಿದೆ. ಹಾಗೆ ಇವತ್ತು ಯಾರಿಲ್ಲದ ನಮ್ಮ ಲಕ್ಷ್ಮಮ್ಮ ಅವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವರ ಜೊತೆಯಲ್ಲಿದೆ. ಧರ್ಮಸ್ಥಳ ಯೋಜನೆ ಇಷ್ಟು ಕಾರ್ಯಕರ್ತರು ಇರ್ಬೋದು, ಗಣ್ಯರು ಇರ್ಬೋದು, ಅಭಿಮಾನಿಗಳು ನಿಮ್ಮ ಜೊತೆಯಲ್ಲಿದ್ದೇವೆ ಅಮ್ಮ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಅವರ ಮನೆ ಆಗಬೇಕಾದ್ರೆ ಅದಕ್ಕೆ ತುಂಬ ನಮ್ಮ ನಾಗಣ್ಣ ಅವರು ಬಹಳಷ್ಟು ನಾಗಣ್ಣ ಬಹಳ ಪ್ರಯತ್ನ ಮಾಡಿದ್ದಾರೆ. ಅವರ ಇರುವಂಥ ಒಂದು ಸೈಟನ್ನು ಕೊಟ್ಟಿದ್ದಾರೆ. ನಿಮ್ಮ ಹೆಸರಲ್ಲಿ ಇರೋದು ಮನೆಯವರು ಅವರ ಮನೆಯಲ್ಲಿರುವವರ ಸೈಟನ್ನು ಕೊಟ್ಟಿದ್ದಾರೆ. ಇವತ್ತು ಅಣ್ಣ ತಮ್ಮಂದಿರಿಗೆ ನಾವು ಪಾಲು ಕೊಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರ ದೇವಸ್ಥಾನದಲ್ಲಿರುವಂಥ ಲಕ್ಷ್ಮಮ್ಮನವರಿಗೆ ಮನೆ ಮಾಡಿಕೊಡ್ಬೇಕಂತ ಹೇಳುವಂಥ ಒಂದು ದೊಡ್ಡ ಉದ್ದೇಶದಿಂದ ನಮ್ಮ ನಾಗಣ್ಣವರು ಇವತ್ತು ಅವರಿಗೆ ಜಾಗವನ್ನು ಕೊಟ್ಟ ಕಾರಣ ನಮಗೆ ಮನೆ ಮಾಡ್ಲಿಕ್ಕೆ ಕೊಡ್ಲಿಕ್ಕಾಯ್ತು. ಎಲ್ಲ ಅಸಹಾಯಕರಿದ್ದಾರೆ, ಅವರ ಹೆಸರಲ್ಲಿ ಯಾರ್ದು ಜಾಗದ ಡಾಕ್ಯುಮೆಂಟ್ಗಳಿಲ್ಲ. ಹಾಗಾಗಿ ನಮಗೆ ಮನೆ ಮಾಡಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾಗಣ್ಣವರು ಮುಂದೆ ನಿಂತ್ಕೊಂಡು ಇವತ್ತು ಅವರಿಗೆ ಸೈಟ್ ಕೊಟ್ಟ ಕಾರಣ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ 1,15,000 ರೂಪಾಯಿ ಏನು ಮೌಲ್ಯದಲ್ಲಿ ಆ ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ. ಅದು ಅವರ ಹೆಸರಲ್ಲಿ ಇರುತ್ತದೆ ಆ ಮನೆ. ಇವತ್ತು ಅವರಿಗೆ ಒಂದು ಅವ್ರ ದೇವಸ್ಥಾನದಲ್ಲಿ ಇದ್ರು, ಅವರ ಮನೆಗೆ ನಾನು ಹೋಗಿದ್ದೆ, ಗಣಪತಿ ದೇವಸ್ಥಾನದಲ್ಲಿ. ಅಲ್ಲಿ ಒಂದು ಸಣ್ಣ ಇದರಲ್ಲಿ ಇದ್ರು, ಅವರಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ. ಹಾಗೆ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಮನೆ ನಿರ್ಮಾಣ ಆಗಿದೆ. ಅವರಿಗೆ ಇನ್ನು ಈ ಮನೆಯಲ್ಲಿ 100 ವರ್ಷ ಬದುಕುವಂಥ ಶಕ್ತಿಯನ್ನು ಕ್ಷೇತ್ರದ ಸ್ವಾಮಿ ಮತ್ತು ಇಲ್ಲಿಯ ಸ್ಥಳ ಸಾನ್ನಿಧ್ಯ ದೇವರು ಕರುಣಿಸಲಿ ಅಂತೇಳಿ ನಾವು ಎಲ್ಲ ಅಭಿಮಾನಿಗಳು ಇವತ್ತು ನಾವೆಲ್ಲ ಲಕ್ಷ್ಮಮ್ಮನ ಅಭಿಮಾನಿಗಳು. ಯಾಕಂತ ಹೇಳಿದ್ರೆ ಅವರು ಯಾರಿಗೂ ಗೃಹ ಪ್ರವೇಶ ಕೇಳಲಿಲ್ಲ, ಆದರೆ ನಾವು ಬಂದಿದ್ದೇವೆ. ಹಾಗಾಗಿ ಅವರ ಪರವಾಗಿ ವಿಶೇಷವಾಗಿ ವಂದಿಸುತ್ತಾ ಇವತ್ತು ಬಂದಂಥ ನಮ್ಮ ರೈತ ಸಂಘದವರಿರ್ಬೋದು, ಒಕ್ಕೂಟದವರಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿರ್ಬೋದು, ನಮ್ಮ ಪತ್ರಕರ್ತರಿರ್ಬೋದು, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯಿಂದ ಬಂದಂಥ ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ ವಿಶೇಷವಾಗಿ ವಂದಿಸುತ್ತಾ ಇವತ್ತು ಮಾತೃಶ್ರೀ ಅಮ್ಮನವರ ಬಹಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇಂಥವರು ಯಾರಾದರೂ ಇದ್ದರೆ ನಾವು ನೋಟ್ ಮಾಡಿ ಕೊಟ್ಟರೆ ನಮ್ಮ ಯೋಜನಾಧಿಕಾರಿಗಳು, ನಮ್ಮ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗೆ ಅವರಿಗೆ ಮಾಸಾಶನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅವರಿಗೆ ವಿಶೇಷ ಉಪಕರಣಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಅವರ ವಯಸ್ಸಿನಲ್ಲಿ ಮನೆ ಇದ್ದರೆ ಅವರಿಗೆ ಯಾರು ಇಲ್ಲ ಅಂತೇಳಿ ಇದು ಆದಮೇಲೆ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಕ್ಷೇತ್ರದಿಂದ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಓಂ ಮಂಜುನಾಥಾಯ ನಮಃ. ಓಂ ನಮಃ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಪರಿಹಾರಾಯ ನಮಃ. ಇವತ್ತು ಧರ್ಮಸ್ಥಳದ
ಸಂಘ ಪರಿಹಾರ ಈ ಭಾಗದಲ್ಲಿ ನಿರ್ಗತಿಕರಾಗಿರ್ತಕ್ಕಂಥ, ನಾವು ನಿರ್ಗತಿಕರು ಅಂತ ನಾನು ಹೇಳಬಹುದು, ಬಟ್ ಆ ಸಂಘ ಅದನ್ನು ಇವತ್ತು ಹೋಗಲಾಡಿಸಿದೆ. ಅಕ್ಕಿಪಕ್ಷಿಗೂ ಸಹ ಒಂದು ಗೂಡಬೇಕು ಅಂತ ಸಂದರ್ಭದಲ್ಲಿ ಅವರು ಯಾವುದೋ ಒಂದು ದೇವಾಲಯದ ಸೂರಲ್ಲಿದ್ದಂಥವ್ರನ್ನ ಗುರುತಿಸಿ ಈ ಭಾಗದ ನಮ್ಮ ಬಡ್ಡಿ ಪುಟ್ಟರಾಜರವರು ಮತ್ತು ಬಿದಿರಿ ನಾಗಣ್ಣವರು ಅವರಿಗೆ ಜಾಗ ಇಲ್ಲದ ಕಾರಣ ಅವರ ಜಾಗದಲ್ಲಿ ಜಾಗ ಕೊಟ್ಟವ್ರ ಹೆಸರಿಗೆ ಖಾತೆ ರೆಕಾರ್ಡ್ಸನ್ನು ಮಾಡಿಸಿಕೊಟ್ಟು ಮುಂದಾಳತ್ವದಲ್ಲಿ ನಿಂತು ಅಷ್ಟೇ ವ್ಯವಸ್ಥೆ ಮಾಡಿದ್ದಕ್ಕೆ ಧರ್ಮಸ್ಥಳ ಸಂಘ ಪರಿಹಾರ ಇದನ್ನು ಗುರುತಿಸಿ ಅವ್ರಿಗೊಂದು ಗೂಡು ಅನ್ನೋ ಮನೆಯನ್ನು ಕಡಿಮೆ ಖರ್ಚಲ್ಲಿ 1,15,000 ಮನೆ ಕಟ್ಟಿದ್ದೇವೆ. ಹಾಗಾಗಿ ನನಗೆ ತಿರುಗಿ ನೋಡ್ತಕ್ಕಂಥ ಸ್ಥಿತಿಯಲ್ಲಿ ಭಾಳ ಸುಂದರವಾಗಿ ಚಿಕ್ಕದಾಗಿ ಭಾಳ ಚೊಕ್ಕವಾಗಿ ಮನೆ ಕಟ್ಟಿಕೊಟ್ಟಿದ್ದಾರೆ. ಮತ್ತು ಧರ್ಮಸ್ಥಳದ ಸಂಘ ಅಂದರೆ ಅದು ಬಹು ಬೃಹತ್ ಮಟ್ಟದಲ್ಲಿ ಆಧ್ಯಾತ್ಮಿಕದಲ್ಲಿ ಮಾನವೀಯತೆ ಗುಣದಲ್ಲಿ ಬೆಳೆದಂಥ ಸಂಘ ಧರ್ಮಸ್ಥಳ ಸಂಘ. ಅಂದರೆ ಮೇಲ್ನೋಟದಲ್ಲಿ ಗಂಟಿಂದ ಹೊರಕೇಳತಕ್ಕಂಥದ್ದಲ್ಲ, ಆತ್ಮದಿಂದ ನುಡಿತಕ್ಕಂಥದ್ದು ಮಾತದು. ಇವತ್ತು ಏನಾದರೂ ಒಂದು ಇಡೀ ನಮ್ಮ ಇಡೀ ರಾಜ್ಯ ಮತ್ತು ದೇಶಾದ್ಯಂತ ಪ್ರತಿಯೊಬ್ಬರನ್ನು ಸಮಾನ ರಾಜ್ಯ ಸಮದೃಷ್ಟಿಯಲ್ಲಿ ಕಾಣಬೇಕು ಅಂದರೂ ಸಮಾಜವನ್ನು ಕಾಣಬೇಕು ಅಂತಕ್ಕಂಥ ದೊಡ್ಡ ಪ್ರಮಾಣದಲ್ಲಿ ಇಡೀ ವಿಶ್ವಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕನಸು ಕಂಡಂಥವರು, ಕಾರ್ಯರೂಪಕ್ಕೆ ತಂದಂಥವರು ಮಾನ್ಯ ಶ್ರೀ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಆ ಸಂಸ್ಥೆ ಇನ್ನೂ ಇವತ್ತು ಬಹಳ ಭವ್ಯವಾಗಿ ಬೆಳೆದಿದೆ, ಇನ್ನೂ ಬೆಳಿಬೇಕು ಅಂತ ನನ್ನ ಮನಸ್ಸಿನಲ್ಲಿ ಆಶೆಯನ್ನು ಇಟ್ಕೊಂಡು. ಆಮೇಲೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇವರು ಸಾರ್ ಹೇಳಿದರು, ಅಣ್ತಮ್ಮಗಳಿಗೆ ಪಾಲ್ಕೊಡಲ್ಲ ಅಂಥ ಕಾಲದಲ್ಲಿ ಇವತ್ತು ಜಾಗ ಕೊಟ್ಟಿದ್ದಾರೆ. ಜಾಗ ಇರೋದಕ್ಕೆ ನಾವು ನಮ್ಮ ಸಂಘದಿಂದ ನಮ್ಮ ಸಂಘದ ವತಿಯಿಂದ ನಾವು ಹಣವನ್ನು ದೊರಕಿಸಿಕೊಟ್ಟು ಮನೆ ಕಟ್ಟಿಸಿಕೊಟ್ಟಿದ್ದೀವಿ. ಇದೇ ಮಾನವೀಯತೆ ಗುಣ ಉಳ್ಳತಕ್ಕಂಥದ್ದು ಅನ್ನತಕ್ಕಂಥದ್ದು ಹೇಳ್ತಕ್ಕಂಥ ಮಾತು. ಎಷ್ಟೋ ದೇವಸ್ಥಾನಗಳಲ್ಲಿ ಬರೀ ಪೂಜಾರಿ ಇರಬಹುದು, ಅವ್ರ ಪರಿವಾರ ಎಲ್ಲ ದೋಚತಕ್ಕಂಥ ಕಾರ್ಯ ಮಾಡ್ತಿದ್ದಾರೆ. ಇಡೀ ಧರ್ಮಸ್ಥಳ ಸಂಘದಲ್ಲಿ ಎಲ್ಲೇ ಆಗಲಿ, ಹಳ್ಳಿಯಿಂದ ಧರ್ಮಸ್ಥಳದವರೆಗೂ ಮೆಟ್ಲು ಹೋಗುವವರೆಗೂ ಎಲ್ಲೂ ಲೋಪದೋಷಗಳಿಲ್ಲದ ಹಾಗೆ ಪ್ರತಿಯೊಬ್ಬರನ್ನು ಸಮದೃಷ್ಟಿಯಲ್ಲಿ ಕಾಣತಕ್ಕಂಥದ್ದು. ನಾನು ಸಿಗಬಗೆ ಮಠದಲ್ಲಿ ಅಧ್ಯಕ್ಷರು, ಅಲ್ಲಿಗೂ ಸಹ ನಮ್ಮ ಮಠಕ್ಕೂ ಹಣವನ್ನು ಕೊಟ್ಟಿದ್ದಾರೆ. ಇವತ್ತು ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಸರಿ ಸಮಾನವಾಗಿ ಬಾಳಬೇಕು. ಇವತ್ತೇನು ಸೂರ್ಯನ ಕಿರಣ ಬಡವ ಬಲ್ಲಿಗ ಅಥವಾ ಮೋಡಿನ ಮನೆ ಇರ್ಬೋದು, ಗರಿ ಗುಡಿಸಿರ್ಬೋದು, ಯಾವುದೂ ಭೇದ ಭಾವ ಇಲ್ಲದೆ ಸರಿ ದೃಷ್ಟಿಯಲ್ಲಿ ಆ ಕಿರಣಗಳನ್ನು ಹೇಗೆ ಬೀರುತ್ತೋ ಹಾಗೆ ಸರಿ ದೃಷ್ಟಿಯಲ್ಲಿ ಆ ಧರ್ಮಸ್ಥಳ ಸಂಘ ಕ್ರಿಯಾ ಯೋಜನೆ ಆ ಸೂರ್ಯನ ಕಿರಣ ರೂಪದಲ್ಲಿ ಬೀರ್ತಾ ಇಂಥ ಒಂದು ಬಡತಾಯಿಯನ್ನು ಗುರುತಿಸಿ ಇದಕ್ಕೊಂದು ಗೂಡು ಮಾಡಿಕೊಟ್ಟಿದೆ. ಮತ್ತಿವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ನಮಗೂ ಒಂದು ಭಾಗ್ಯ. ನಾವು ಪುಣ್ಯ ಮಾಡಿದ್ವು ಇಂಥ ಸ್ಥಾನದಲ್ಲಿ ನಾವು ಪಾದ ಊರೋದಕ್ಕೆ, ಇದೆಲ್ಲ ದರ್ಶನ ಪಡೆಯೋದು ನಾವು ಪುಣ್ಯ ಮಾಡಿದ್ವು ಅಂತ. ಮತ್ತು ಇದು ಸಂಘಟನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಸೇವಾ ಭಾವನೆ ಇರಬೇಕು. ನಾನಿವತ್ತು ಬಂದಿದ್ದೀನಿ, ನಾನು ಅಷ್ಟೇ ಇದರಲ್ಲಿ ಕೆಲಸ ಮಾಡ್ತಾರೋ ಅಷ್ಟೇ, ಸೇವಾ ಭಾವನೆ ಇಲ್ಲದ ಮೇಲೆ ಈ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಯಾವ ಕಾರಣಕ್ಕೂ ಆಗೋದಿಲ್ಲ. ಆಮೇಲೆ ಈ ಕಾರ್ಯಕರ್ತರು ಕೆಲಸ ಮಾಡೋಂಥವ್ರಿಗೆ ಹೆಚ್ಚಿನ ಸಂಬಳನೂ ಇಲ್ಲ, ಕಡಿಮೆ ಸಂಬಳ. ಆದರೂ ಆ ಸೇವಾ ಭಾವನೆ ಅವ್ರನ್ನ ಮೇಲ್ಮಟ್ಟಕ್ಕೆ ತರಬೇಕು. ಆಮೇಲೆ ಜಾತಿ ವರ್ಗಗಳು ಯಾವುದೂ ಇಲ್ಲ, ಇಲ್ಲಿ ಜಾತಿನೇ ಇಲ್ಲ, ಎಲ್ಲ ಸರಿ ಸಮಾನ. ಮತ್ತು ಜಾತಿ ಇರೋದು ಯಾರಿಗೆ? ನಮ್ಮ ಜಾತಿ ಮೇಲೆ ಅನ್ಯ ಜಾತಿ ಕೇಳೆಂದು ನಿಂದಿಸುವ ಅಧಿಕ ಪ್ರಸಂಗಿಗಲ್ಲದೆ ಜಾತಿ. ಸರ್ವ ಬೀಜವು ಸರ್ವ ಯೋನಿಯೊಳ ಹುಟ್ಟಿ ಬಂದೆಂದರಿತವನಿಗೆ ಜಾತಿ ಇಲ್ಲ ಅಂತ ವೀರೇಂದ್ರ ಹೆಗ್ಗಡೆ ಅವರು ಒಂದು ಕಡೆ ಹೇಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಇದನ್ನು ಕೇಳಿದ್ದೀನಿ ಈ ಮಾತ. ಇದೇ ಪೂಜ್ಯ ಬಸವಶ್ರೀ ಭಾಗ್ಯಶ್ರೀ ಬಡ ಕಲ್ಯಾಣಶ್ರೀ ಅವರು ಹೇಳ್ತಕ್ಕಂಥ ಮಾತನ್ನು ನಾನು ಕೇಳಿದ್ದೀನಿ. ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಇದೇ ಪ್ರಥಮ. ಆದರೂ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ನನ್ನ ಕೈಲಿ ವಿಷಯಗಳಿಲ್ಲ. ನಾನಿಲ್ಲಿ ಬಂದಿರೋದು ನಿಮ್ಮನ್ನು ದರ್ಶನ ಮಾಡಿದ್ದು ನನ್ನ ಭಾಗ್ಯ ಅಂತಕ್ಕಂಥ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶ್ವಮಟ್ಟದಲ್ಲಿ ಕೆಲಸವನ್ನು ಮಾಡತಕ್ಕಂಥ ಈ ಸಂಘಕ್ಕೆ ಈ ಪರಿಹಾರದಾರರು ಏನು ಕಾರ್ಯಕ್ರಮದಲ್ಲಿದ್ದರೋ ನೀವೆಲ್ಲರೂ ಹೆಚ್ಚಿನದಾಗಿ ದುಡಿಬೇಕು ಅಂತಕ್ಕಂಥ ನನ್ನ ಮನದಾಳದ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ.
ಇದರಿಂದ ಎಲ್ಲ ಬಡ ಜನರಿಗೂ ಒಳ್ಳೆ ದುಡ್ಡು ಸಿಕ್ಕಿದೆ. ಎಷ್ಟೋ ಜನ ಬಡವರು ಇದೇ ಸಂಘದಿಂದ ಮುಂದುವರೆದಿದ್ದಾರೆ. ಇದೇ ಥರ ಎಲ್ಲ ಜನರಿಗೂ ಒಳ್ಳೆ ಸೇವೆ ಮಾಡ್ತಾ ಶ್ರೀ ಧರ್ಮಸ್ಥಳ ಮಂಜುನಾಥನಿಂದ ಆಶೀರ್ವಾದ ಹೇಳ್ತಾ ಅವರಿಗೆ ಆಶಯ ಮಾಡ್ತೀನಿ. ಮನೆ ಕಟ್ಟಿಸ್ಕೊಡೋದು ಭಾಳ ಕಷ್ಟ ಐತಿ ಇವತ್ತಿನ ಪರಿಸ್ಥಿತಿಯಲ್ಲಿ. ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಇವತ್ತು ಇನ್ನು ಭಾಳ ಜನಗಳಿಗೆ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ನನಗೆ ಮಾತು. ಲಕ್ಷ್ಮಜ್ಜಿ 30-35 ವರ್ಷದಿಂದ ಇಲ್ಲಿ ದೇವಸ್ಥಾನ ಸೇವೆ ಮಾಡ್ತಾ ಇತ್ತು. ಹಾಗಾಗಿ ಲಕ್ಷ್ಮಜ್ಜಿಗೆ ಯಾರು ಇಲ್ಲ, ಇಲ್ಲಿ ಉಳಿಯಾರು ಜನನೇ ಅವರಿಗೆ ತಂದೆ ತಾಯಿ ಅಂತ ಭಾವಿಸ್ಕೊಂಡು ಇಲ್ಲೇ ಬಸ್ಕೊಂಡಿದೆ ಅಜ್ಜಿ. ಹಾಗಾಗಿ ಅವ್ರನ್ನ ಗುರುತಿಸಿ ಧರ್ಮಸ್ಥಳ ಸಂಘದವರು ಕೇಳಿದಾಗ ಹಂಗಂತ ನಾನೇನು ಮಾಡಿದೆ, ಆಯ್ತು ಅವ್ರು ಇರೋವ್ರಿಗೂ ಏನು ತೊಂದರೆ ಎಲ್ಲ ಮಾಡಿಕೊಡಿಸ್ತಾ ಅಂತ ಹೇಳಿ ಅವ್ರಿಗೆಲ್ಲ ಇದು ಮಾಡಿಕೊಟ್ರು. ಹಾಗಾಗಿ ಅವರು ಒಂದು ಮನೆ ಮಾಡಿಕೊಟ್ಟಿದ್ದಾರೆ ಅಜ್ಜಿಗೆ, ಸುಖವಾಗಿರಲಿ ಅಂತ. ಈಗ ನಮಗೆಲ್ಲ ಏನು ನಮ್ಮ ತಂದೆ ಕೊಟ್ಟಿದ್ರು ಇದನ್ನು, ಹಂಗೆ ಅವ್ರಿಗೆ ನಾವು ದಾನವಾಗಿ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮಿಂದ ಏನು ಮನೆ ಒಂದು ದೊಡ್ಡ ಮಾತು. ಪ್ರಯುಕ್ತ ನಮ್ಮ ಸಂಘದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ನಮ್ಮ ಲಕ್ಷ್ಮಜ್ಜಿ ಅವರು ಹಿರಿಯರೆಲ್ಲ ಹೇಳ್ತಾರ. ಅಂದರೆ ನಾವೀಗ ಒಂದು 13 ವರ್ಷದಿಂದ ಸೇವೆ ಮಾಡ್ತಿದ್ದೀವಿ ಗಣಪತಿ ಗುಡಿಗೆ. ಇನ್ನು ಹಿಂದಿನದು ಸಮೇತ ಈ ಲಕ್ಷ್ಮಜ್ಜಿ ಕಾರ್ಯಕ್ರಮದ ಬಗ್ಗೆ, ಅವ್ರ ಸೇವೆ ಬಗ್ಗೆ ನಾವು ಕೇಳಿದ್ದೀವಿ. ತುಂಬ ಶ್ರದ್ಧೆ ಇಟ್ಟು ಸಮಾಜ ಸೇವೆ ಮಾಡ್ಕೊಂಡು ಬಂದಿದೆ. ಆ ಅಜ್ಜಿಗೆ ಶ್ರೀ ಧರ್ಮಸ್ಥಳ ಸಂಘದವರು ಈ ಪುಣ್ಯದ ಕೆಲಸ ಮಾಡೋ ಉದ್ದೇಶಕ್ಕೆ ಒಂದು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಗಣಪತಿ ಟ್ರಸ್ಟ್ ಪರವಾಗಿ ಮತ್ತು ಊರಿನ ಪ್ರಮುಖರ ಪರವಾಗಿ ಆ ಧರ್ಮಸ್ಥಳ ಸಂಘದವ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋದ್ರ ಜೊತೆಗೆ, ಧರ್ಮಸ್ಥಳ ಭಾಳ ಉತ್ತಮವಾಗಿ ಬೆಳೆದಿರೋದು. ನಮ್ಮ ಸಿದ್ಧಗಂಗಾ ಮಠ, ಚುಂಚನಗಿರಿ ಮಠ, ಇಂಥ ಮಠಗಳು ಯಾವ ಒಂದು ನಿರೀಕ್ಷೆನೂ ಇಲ್ದಂಗೆ ಸಮಾಜ ಸೇವೆ ಮಾಡ್ಕೊಂಡು ಬಂದಿದೆ. ನಾವು ಸಹ ವರ್ಷಕ್ಕೊಂದ್ಸತಿ ತುಮಕೂರಿಂದ ನಡೀತೀವಿ ಧರ್ಮಸ್ಥಳಕ್ಕೆ. ಒಂದು 100 ಜನ ಇದ್ದೀವಿ, ಹೋಗ್ತೀವಿ. ಎಲ್ಲ ಪುಣ್ಯಾತ್ಮರು ನಮಗೆ ಊಟ ಉಪಚಾರಕ್ಕೆಲ್ಲ ದಾನವಾಗಿ ಕೊಟ್ಟಿರ್ತಾರೆ. ರೇಷನ್ ಎಲ್ಲ ನಡ್ಕೊಂಡು ಹೋಗ್ತೀವಿ, ಆ ಸೇವೆ ನೋಡ್ತೀವಿ ಕಣ್ಣಿಂದ. ನಮ್ಮ ಭಕ್ತಿ ಪೂರ್ವಕವಾಗಿ ವಂದನೆ ಅರ್ಪಿಸ್ತೀವಿ. ಮಿಕ್ಕಿರೋ ರೇಷನ್ ಎಲ್ಲ ಅಲ್ಲೇ ಕೊಟ್ಟು ಬರ್ತೀವಿ. ಅಂಥ ಪವಿತ್ರವಾದ ಸ್ಥಳಕ್ಕೆ ನಾವು ಕಿಂಚಿತ್ತು ಒಂದು ಸ್ವಲ್ಪ ಸೇವೆ ಮಾಡಿದ್ರು ನಮಗೆ ನಮ್ಮ ಪುಣ್ಯ, ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಅದೇ ಥರ ಧರ್ಮಸ್ಥಳದ ಸಂಘರು ಮತ್ತು ಎಲ್ಲ ಸಂಘರು ಈ ಪುಣ್ಯವಾದ ಕೆಲಸನ ಮಾಡಿದ್ದೀರಾ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಭೆ ಒಳಗೆ ಲಕ್ಷ್ಮಜ್ಜಿ ಪರವಾಗಿ, ನಮ್ಮ ಗಣಪತಿ ಗುಡಿ ಪರವಾಗಿ, ನಿಮ್ಮೆಲ್ಲರೂ ಪರವಾಗಿ ನಾನು ಆ ದೇವ್ರನ್ನ ಪ್ರಾರ್ಥಿಸ್ಕೊಂತೀನಿ. ಅನಾಥ ರಕ್ಷಕೋ ಆಪತ್ ಬಾಂಧವ ಅಂತ ಏನು ನಾವು ಭಗವಂತನ ಕರಿತೀವಿ, ಅದೇ ರೀತಿ ಅನಾಥರಿಗೆಲ್ಲ ರಕ್ಷಕನಾಗಿ, ಆಪತ್ನಲ್ಲಿರ್ತಕ್ಕಂಥವ್ರಿಗೆ ಬಾಂಧವನಾಗಿ ಆ ಭಗವಂತ ಕಾಪಾಡ್ತಾ ಇದ್ದಾನೆ ಅಂತ ಹೇಳಂದ್ರೆ, ಸುಮಾರು ಜನ ಕೆಲಸ ಮಾಡ್ತಾ ಇರೋದ್ರ ಜೊತೆಯಲ್ಲಿ ಕಾಪಾಡ್ತಾ ಇದ್ದಾನೆ ಅಂತ ನಾವು ಅಂದ್ಕೋಬೋದು. ಹಾಗೆಯೇ ಬರೀ ವಾತ್ಸಲ್ಯ ಮನೆಗಳು ಅಷ್ಟೇ ಮಾಡ್ತಾರೆ ಅಂತ ಅಲ್ಲ, ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು, ಆರೋಗ್ಯದಿಂದ ಹಿಡಿದು, ಅವರು ಒಂದು ಧ್ಯೇಯ ಗೀತೆನಲ್ಲಿ ಹೇಳ್ತಾರೆ. ಅವರು ಆ ಧ್ಯೇಯ ಗೀತೆನಲ್ಲಿ ಅರ್ಥ ಏನಿದೆ ಅಂತಂದೇಳಂದರೆ, ಎಲ್ಲವನ್ನೂ ನಾವು ಜ್ಞಾನದ ಬಾಗಿಲನ್ನು ತೆಗಿತೀವಿ ಅಂತಂದೇಳಿ ಆ ಧ್ಯೇಯ ಗೀತೆ ಹಾಡ್ತಾರಲ್ಲ, ಅದೇ ತರಹ ಇವರು ಎಲ್ಲರ ಮನಸ್ಸಿನ ಒಂದು ಜ್ಞಾನವನ್ನು ಅಭಿವೃದ್ಧಿಗೊಳಿಸೋದ್ರ ಮೂಲಕ, ಎಲ್ಲರಿಗೂ ಆಶ್ರಯವಾಗೋದ್ರ ಮೂಲಕ ಈ ಧರ್ಮಸ್ಥಳದ ಸಂಘ ಕೆಲಸ ಮಾಡ್ತಾ ಇದೆ ಅಂತಂದೇಳಿ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ. ಹಾಗೇನೆ ಎಷ್ಟೋ ಜನಕ್ಕೆ ಇವಾಗಲೇ ಮಾಸಾಶನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದ್ರಿಂದ, ಹೆತ್ತ ಮಕ್ಕಳೇ ಎಷ್ಟೋ ಜನ ತಂದೆ ತಾಯಿಗಳಿಗೆ ಅನ್ನ ಹಾಕಿದ್ರೆ ಆಚೆ ಹಾಕ ಅಂತ ಸಮಯದಲ್ಲಿ ಇವರು ಸರ್ಕಾರದವರು ಸಹ ಒಮ್ಮೊಮ್ಮೆ ಕೊಡಲಿಕ್ಕೆ ತಡ ಮಾಡ್ಬೋದು. ಆದರೆ ಧರ್ಮಸ್ಥಳ ಸಂಘದವರು ಅವ್ರಿಗೆಲ್ರಿಗೂ ಮಾಸಾಸನ ಕೊಟ್ಟು ಜೀವನವನ್ನು ಅವ್ರಿಗೆ ನಡೆಸಲಿಕ್ಕೆ ಅನುಕೂಲತೆ ಮಾಡಿಕೊಡ್ತಾ ಇರೋದು ತುಂಬ ಹೆಮ್ಮೆ ಪಡುವಂತಹ ವಿಷಯ ಆಗಿದೆ. ಈಗಾಗಲೇ ಅವ್ರು ಹೇಳಿದ್ರು, ಆರೋಗ್ಯದಿಂದ ಹಿಡಿದು ಮನೆಗೆ ನಿರ್ವಹಣೆ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲವನ್ನೂ ನಾವು ಅವರಿಗೆ ನೋಡ್ಕೊತಿದ್ದೀವಿ ಅಂತ. ಅವರು ನಮ್ಮ ಊರಿಗೆ ಬಂದಿರ್ಬೋದು, ಬಂದು ಸುಮಾರು 30 ವರ್ಷ ಆಯಿತು ಅಂತಂದೇಳಿ ಅನಿಸುತ್ತೆ. ಆ 30 ವರ್ಷ ಗಣಪತಿ ಅವರನ್ನು ಕಾಪಾಡ್ಕೊಂಡು ಬಂದಿದ್ದಾನೆ. ಆದರೆ ಇನ್ನು ಮುಂದೆ ಧರ್ಮಸ್ಥಳ ಸಂಘದ ವತಿಯಿಂದ ಅವರ ರಕ್ಷಣೆ ಆಗುತ್ತೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಇದೆ ಅಂತಂದೇಳಿ ಹೇಳ್ತಾ ಧನ್ಯವಾದಗಳನ್ನು. ಎಲ್ಲರಿಗೂ ನಮಸ್ಕಾರ. ನಮ್ಮ ಧರ್ಮಸ್ಥಳ ಸಂಘ ವತಿಯಿಂದ ಈ ಒಂದು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಏನು ಶ್ರಮಿಸ್ತಾ ಇದ್ದಾರೆ, ನಿಜವಾಗ್ಲೂ ನಾವೆಲ್ಲ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಯಾಕಂದರೆ ಇವತ್ತು ನಿರ್ಗತಿಕರಾಗಿ ಸುಮಾರು 40 ವರ್ಷದಿಂದ ಗಣೇಶನ ದೇವಸ್ಥಾನದಲ್ಲಿ ಜಾತ್ರೆ ಮಾಡಿಕೊಂಡು ಸುಮಾರು ಕೇವಲ ಬರೀ 30 ರೂಪಾಯಿಗೆ ಅಜ್ಜಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ನಮ್ಮ ನಾಗಣ್ಣರು ಹೇಳಿ. ಆದರೆ ಇವತ್ತು ಅವರ ಒಂದು
ಇದನ್ನು ಗಮನಿಸಿ ಪಾಪ ಯಾರೂ ದಿಕ್ಕಿಲ್ಲ ಅಂದರೆ ಆ ದೇವರೇ ದಿಕ್ಕು ಅಂತಕ್ಕಂಥ ಒಂದು ಮಾತನ್ನು ನಮ್ಮ ಸಾಹೇಬ್ ಹೇಳಿದರು. ಅದಕ್ಕೋಸ್ಕರ ನಮ್ಮ ನಾರಾಯಣವ್ರಿಗೆ ಜಮೀನಿನ ಒಂದು ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ಎಲ್ಲರೂ ಸಹ ಈ ಸಂಘದ ವತಿಯಿಂದ ಕೈ ಜೋಡಿಸಿ ಒಂದು ಚಿಕ್ಕ ಒಂದು ಮನೆಯನ್ನು ಕಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಖುಷಿ ಆಯ್ತಾ ಮನೆ ನಿಮ್ಮ ಸಹಾಯಕ್ಕಾಗಿ ನಮ್ಮ ಧನ್ಯವಾದಗಳು ಹೇಳ್ತಾರೆ. ಪಾಪ ಮಾತಾಡ್ತಾರೆ, ಒಳ್ಳೆ ಮಾತಾಡ್ತಾರೆ. ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು. ಹೇಳಿದ್ರೆ ನಮಸ್ಕಾರ ಆಯ್ತು, ಓಕೆ, ಧನ್ಯವಾದ ಮಾಡಿ. ಈ ಗೂಡಿನಲ್ಲಿ ಮುಂದಿನ ದಿನಗಳಲ್ಲಿ ಆರೋಗ್ಯಕರವಾದಂತಹ ಜೀವನವನ್ನು ನಡೆಸಿ 100 ವರ್ಷಗಳ ಕಾಲ ಅವರು ಈ ಗೂಡಿನಲ್ಲಿ ಇರಲಿ ಅಂತ ಹೇಳಿ ಹಾರೈಸಿ ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನೋಡಿ ಅವರು ಸರ್ ಒಂದು ಚೇರ್ ಹಾಕ್ತಿದ್ರು, ಇಲ್ಲ ಒಳಗೆ ಬಂದು ಕುತ್ಕೊಳ್ಬೋದು. ಬನ್ನಿ, ಅದು ತೆಗೀರಿ.